ನಮಸ್ಕಾರ ಎಲ್ಲರಿಗೂ. ಸಂಪೂರ್ಣ ಸಾವಯವ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜೋಯಲ್ ಮೆಂಡೋನ್ಸ, ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ. ಈ ಭಾಗದ ಪ್ರಗತಿಪರ ಕೃಷಿಕ. ಮಾರಕವಾದಂತಹ ಎಲೆಚುಕ್ಕಿ ರೋಗ, ನಲ್ಲಿ ಉದುರುವಿಕೆ ಇಂದ ಕಂಗಾಲಾದಂತಹ ರೈತ ಇವತ್ತು ಹಸನ್ಮುಖಿಯಾಗಿ ನಮ್ಮ ಜೊತೆ ಇದ್ದಾರೆ. ಬಶೀರ್ ಅವರೇ ನಮಸ್ಕಾರ. ಹೇಗಿದ್ದೀರಿ? ನಿಮ್ಮ ತೋಟಕ್ಕೆ ಬರುವಂತ ಸಂದರ್ಭದಲ್ಲಿ ತುಂಬಾ ಖುಷಿ ಆಯಿತು. ನಿಮ್ಮ ತೋಟ ಕಳೆದ ವರ್ಷ ಯಾವ ಪರಿಸ್ಥಿತಿಯಲ್ಲಿ? ನಾನು ಮೀನಿನ ಗೊಬ್ಬರ ತಂದು ಹಾಕುವ ಮೊದಲು ಈ ತೋಟ ಕಂಪ್ಲೀಟ್ ಎಲೆಚುಕ್ಕಿ ರೋಗದಲ್ಲಿ ಎಲ್ಲ ಅದರ ಗರಿಯೆಲ್ಲ ಬಗ್ಗಿ ಹೋಗಿತ್ತು. ಒಂದೆರಡು ಸಿರಿ ಮಾತ್ರ ಕಾಣ್ತಾ ಇತ್ತು. ಅವಾಗ ಎಲ್ಲರೂ ನನ್ನ ಹತ್ರ ಬಂದು ಹೇಳಿದ್ರು, ಇದು ಹೋಗಿತ್ತು ತೋಟ ಉಳಿಯಲ್ಲ, ಹೀಗೆ ಆದರೆ ಏನಾಗ್ತದೆ ಅಂತ ಹೇಳಿದ್ರು. ನಮ್ಮ ತೆಕ್ಕಾರ ಸೊಸೈಟಿಗೆ ಈ ಮೀನಿನ ಗೊಬ್ಬರ ಬಂದಿತ್ತು. ಆಗ ಬಂದಾಗ ಅಲ್ಲಿಯ ಮ್ಯಾನೇಜರ್ ರಾಘವೇಂದ್ರ ಅಡಪ್ಪ ಅವರು ಹೇಳಿದ್ರು, ನೀವು ನೋಡು, ಒಂದು ಸ್ವಲ್ಪ ಕೊಂಡೋಗಿ ಹಾಕು, ಏನಾಗ್ತದೆ ನೋಡುವ, ತೋಟ ಉಳಿದಾದ್ರೆ ಉಳಿಯಿರಿ ಅಂತ. ಆವಾಗ ಅಷ್ಟಿಗೆ ಒಂದು 10 ಚೀಲ ಒಂದು ಗಿಡಕ್ಕೆ, ಮೇಲಿನ ಸ್ವಲ್ಪ ಗಿಡ ಇದೆ, ಅದಕ್ಕೆ ತಂದು ಹಾಕಿದೆ. ಅದೊಂದು 25-30 ದಿವಸ ಆಗುವಾಗ ಒಂದು ಸ್ವಲ್ಪ ಬದಲಾವಣೆ ಕಂಡಿತು. ಎಲೆಚುಕ್ಕಿ ರೋಗ ಎಂಬುವಂತದ್ದು ಒಂದು ಮಾರಕ ರೋಗ. ಮೀನಿನ ಮೂಲದ ಸಾವಯವ ಗೊಬ್ಬರದಿಂದ ಸಂಪೂರ್ಣವಾಗಿ ರೋಗದಿಂದ ಹೊರಗಡೆ ಬಂದಿದ್ದೀರಿ ಅಂತ ಎಂಬ ಸಂದೇಶವನ್ನು ನೀವು ಹೇಳ್ತಾ ಇದ್ದೀರಿ. ನಮಸ್ಕಾರ ಎಲ್ಲರಿಗೂ. ಸಂಪೂರ್ಣ ಸಾವಯವ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜೋಯಲ್ ಮೆಂಡೋನ್ಸ, ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಇವತ್ತು ಒಂದು ಹೊಸ ವಿಡಿಯೋ ನಿಮ್ಮ ಮುಖಾಂತರ ನಿಮ್ಮ ಸಮಕ್ಷತೆಯಲ್ಲಿ ಇಡ್ಲಿಕ್ಕೆ ಒಂದು ಅದ್ಭುತವಾದಂಥ ಒಬ್ಬ ರೈತ ಎಲೆಚುಕ್ಕಿ ರೋಗದಿಂದ ಯಾವ ರೀತಿಯಲ್ಲಿ ಅವರು ಪಾರಾಗಿದ್ದಾರೆ ಮತ್ತು ಯಾವ ಸೊಸೈಟಿಯವರು ಮತ್ತು ಯಾವ ಸಹಕಾರಿ ಸಂಘದ ಸದಸ್ಯರು ಮತ್ತು ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮದ ತೆಕ್ಕಾರು ಎಂಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿರುವಂತಹ ಒಬ್ಬ ಸದಸ್ಯರಾದಂತಹ ಬಶೀರ್ ಎಂಬ ರೈತ ಎಲೆಚುಕ್ಕಿ ರೋಗಕ್ಕೆ ತಮ್ಮ ತೋಟ ಯಾವ ರೀತಿ ಬಲಿಯಾಗಿತ್ತು, ಯಾವ ರೀತಿ ಆ ರೈತ ಕಂಗಾಲಾಗಿದ್ದ, ನಂತರ ಎಲೆಚುಕ್ಕಿ ಎಂಬ ರೋಗ ನಿವಾರಣೆ ಆಗಲಿಕ್ಕೆ ಆ ರೈತ ಮಾಡಿದಂತಹ ಪ್ರಯೋಗವಾದರೂ ಏನು ಎಂಬುವಂಥದ್ದು ಸಂಕ್ಷಿಪ್ತವಾಗಿ ನಿಮಗೆ ಇವತ್ತು ತಿಳಿಸ್ಕೊಡ್ಲಿಕ್ಕೆ ನಾನಿದ್ದೇನೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಇವತ್ತಿದ್ದಾರೆ ನಮ್ಮ ತೆಕ್ಕಾರು ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಅಬ್ದುಲ್ ರಜಾಕ್ ರವರು ನಮ್ಮ ಜೊತೆ ಇದ್ದಾರೆ, ಅಧ್ಯಕ್ಷರು. ಅದೇ ರೀತಿ ತೆಕ್ಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ರಾಘವೇಂದ್ರ ರವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಭಾಗದ ಪ್ರಗತಿಪರ ಕೃಷಿಕ. ಮಾರಕವಾದಂತಹ ಎಲೆಚುಕ್ಕಿ ರೋಗ, ನಲ್ಲಿ ಉದುರುವಿಕೆ ಇಂದ ಕಂಗಾಲಾದಂತಹ ರೈತ ಇವತ್ತು ಹಸನ್ಮುಖಿಯಾಗಿ ನಮ್ಮ ಜೊತೆ ಇದ್ದಾರೆ. ಬಶೀರ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಆರಾಮ್. ನಿಮ್ಮ ತೋಟಕ್ಕೆ ಬರುವಂತ ಸಂದರ್ಭದಲ್ಲಿ ತುಂಬಾ ಖುಷಿ ಆಯಿತು. ಅಧ್ಯಕ್ಷರು ಈಗಾಗಲೇ ನಿಮ್ಮ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವಾಗ ನಿಮ್ಮ ಬಾಯಿಂದಲೇ ನಿಮ್ಮ ಅನಿಸಿಕೆಗಳನ್ನು ಕೇಳುವಂಥದ್ದು ಮತ್ತೆ ಒಂದಷ್ಟು ರೈತರಿಗೆ ಒಂದು ಈ ಮಾಹಿತಿಯನ್ನು ಉಪಯೋಗವಾಗಲಿ ಎಂಬ ಕಾರಣಕ್ಕೋಸ್ಕರ ನಿಮ್ಮ ತೋಟ ಕಳೆದ ವರ್ಷ ಯಾವ ಪರಿಸ್ಥಿತಿಯಲ್ಲಿತ್ತು? ಎಲ್ಲ ರೈತರಿಗೂ ನಮಸ್ಕಾರ. ನಾನು ಮೀನಿನ ಗೊಬ್ಬರ ತಂದು ಹಾಕುವ ಮೊದಲು ಈ ತೋಟ ಕಂಪ್ಲೀಟ್ ಎಲೆಚುಕ್ಕಿ ರೋಗದಲ್ಲಿ ಎಲ್ಲ ಅದರ ಗರಿಯೆಲ್ಲ ಬಗ್ಗಿ ಹೋಗಿತ್ತು. ಒಂದೆರಡು ಸಿರಿ ಮಾತ್ರ ಕಾಣ್ತಾ ಇತ್ತು. ಅವಾಗ ಎಲ್ಲರೂ ನನ್ನ ಹತ್ರ ಬಂದು ಹೇಳಿದ್ರು, ಇದು ಹೋಗಿತ್ತು ತೋಟ ಉಳಿಯಲ್ಲ, ಹೀಗೆ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರು. ಅವಾಗ ಒಂದು 7-8 ತಿಂಗಳಿಗೆ ಮುಂಚೆ ಇದು ನಮ್ಮ ತೆಕ್ಕಾರ ಸೊಸೈಟಿಗೆ ಈ ಮೀನಿನ ಗೊಬ್ಬರ ಬಂದಿತ್ತು. ಆಗ ಬಂದಾಗ ಅಲ್ಲಿಯ ಮ್ಯಾನೇಜರ್ ರಾಘವೇಂದ್ರ ಅಡಪ್ಪ ಅವರು ಹೇಳಿದ್ರು, ನೀವು ನೋಡು, ಒಂದು ಸ್ವಲ್ಪ ಕೊಂಡೋಗಿ ಹಾಕು, ಏನಾಗ್ತದೆ ನೋಡುವ, ತೋಟ ಉಳಿದಾದ್ರೆ ಉಳಿಯಿಲಿ ಅಂತ. ಅವಾಗ ಫಸ್ಟಿಗೆ ಒಂದು 10 ಚೀಲ ಒಂದು ಗಿಡಕ್ಕೆ, ಮೇಲಿನ ಸ್ವಲ್ಪ ಗಿಡ ಇದೆ, ಅದಕ್ಕೆ ತಂದು ಹಾಕಿದೆ. ಅದೊಂದು 25-30 ದಿವಸ ಆಗುವಾಗ ಒಂದು ಸ್ವಲ್ಪ ಬದಲಾವಣೆ ಕಂಡಿತ್ತು. ಆಮೇಲೆ 10-40 ಚೀಲ ಇದಕ್ಕೆ ಮತ್ತು ನನ್ನ ಬೇರೆ ತೋಟ ಇದೆ, ಅದಕ್ಕೆಲ್ಲ ಕೊಂಡೋಗಿ ಹಾಕಿದೆ. ಇವಾಗ ಗಿಡ ನೋಡ್ಬೋದು, ಆ ಬಗ್ಗಿದ ಗರಿ ಎಲ್ಲ ಅದು ಮುಂಚೆ ರೋಗ ಬಂದ ಗರಿ, ಎಲ್ಲ ಎಲೆಚುಕ್ಕಿಯಿಂದ ಮುಂಚೆ ರೋಗ ಇದ್ದ ಗರಿ, ಅದ ಕೆಳಗೆ ಬಗ್ಗಿದ್ದು. ಆಮೇಲೆ ಇವಾಗ ಹೊಸತ್ತು ಗರಿ ಬಂದಿವೆ, 8-9 ಗರಿ ಬಂದಿದೆ. ತಿಂಗಳಿಗೆ 1 ಗರಿ ಬರ್ತದೆ ಅಂತ ಹೇಳ್ತಾರೆ. ಅದರಲ್ಲಿ 8-9-10 ಗರಿವರೆಗೂ ಅದು ಇವಾಗ ಹೊಸತ್ತು ಈ ಗೊಬ್ಬರ ಹಾಕಿದ ಮೇಲೆ ಬಂದಂತದ್ದು. ಇದಕ್ಕೆ ಈ ಗಿಡಕ್ಕೆ 1.5 kg ಹಾಕಿದ್ದೇನೆ. ಒಂದು ಗಿಡಕ್ಕೆ 2 ಸೇರಿ 1.5 kg ಹಾಕಿದ್ದಿಲ್ಲ? ಅಲ್ಲ, ಅದು 2 ಸೇರಿ ಅಂದ್ರೆ ಫಿಶ್ ಮಿಲ್, ಬೋನ್ ಮಿಲ್, ನಂತರ NPK 2 ಸೇರಿ 1.5 kg ಅಷ್ಟು ಕೊಟ್ಟಿದ್ದೀರಿ. ಒಂದು ಗಿಡಕ್ಕೆ ಹಾಕಿದ್ದೇನೆ. ಕೊಟ್ಟು ಎಷ್ಟು ಸಮಯ ಆಯ್ತು? ಈಗ ಇದು ಕೊಟ್ಟು ಒಂದು 7 7 ತಿಂಗಳು ನೀವು ಇವಾಗ ಗೊಬ್ಬರ ಕೊಟ್ಟಾಯ್ತು. ಆಯ್ತು.
ಆಮೇಲೆ ಆಮೇಲೆ ಏನಾಯ್ತು? ಆಮೇಲೆ ಆ ಎಲೆ ಚುಕ್ಕಿ ಎಲ್ಲ ರೋಗ ಕಾಣ್ತಾ ಇಲ್ಲ. ಇಲ್ಲದ್ರೆ ರಾತ್ರಿ ಬಂದು ಎಲೆಗೆ ಲೈಟ್ ಹಾಕಿ ನೋಡಿದ್ರೆ ಹ. ಅದು ಕಂಪ್ಲೀಟ್ ಕಾಣ್ತದೆ. ಆ ಎಲೆಲ್ಲ ಒಟ್ಟೆ ಒಟ್ಟೆ ಆಗಿರುವುದು ಈಗ ಹಗಲಲ್ಲಿ ಕಾಣುದಿಲ್ಲ. ಹ್ಮ್ ರಾತ್ರಿ ಲೈಟ್ ಹಾಕಿ ನೋಡುವಾಗ ಎಲ್ಲ ಎಲೆ ಒಟ್ಟೆ ಒಟ್ಟೆ ಕಾಣ್ತದೆ, ಹ್ಮ್. ಚಿಕ್ಕಿ ಇರುದು, ಹ್ಮ್. ರೋಗ ತಾಗಿದ್ದು. ಹ್ಮ್. ಇವಾಗ ಅದರಲ್ಲಿ ಯಾವುದ್ರಲ್ಲಿ ಕಾಣುದಿಲ್ಲ. ನಮ್ಗೆ ತುಂಬಾ ಉಪಕಾರ ಅಂದ್ರೆ ಆಗಿದೆ ಎಲೆ ಚುಕ್ಕಿ ರೋಗ ಎಂಬುವಂತದ್ದು ಒಂದು ಮಾರಕ ರೋಗ. ರೋಗ. ಅದೇ ಮೀನಿನ ಮೂಲದ ಸಾವಯವ ಗೊಬ್ಬರದಿಂದ ಸಂಪೂರ್ಣವಾಗಿ ಹ. ಆ ಗೊಬ್ಬರ ರೋಗದಿಂದ ಹೊರಗಡೆ ಬಂದಿದ್ದೀರಿ ಅಂತ ಎಂಬ ಸಂದೇಶವನ್ನು ನೀವು ಹೇಳ್ತಾ ಇದ್ದೀರಿ. ಹೌದು. ಮತ್ತೆ ತುಂಬಾ ಅದನ್ನು ಯಾರು ರೆಡಿ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಹ್ಮ್. ಅದು ತುಂಬಾ ಅವರಿಗೆ ಕೃತಜ್ಞತೆ ಹೇಳ್ತೀವಿ. ಅಭಿನಂದನೆಗಳು ಅಂತ ಹೇಳುವಂಥದ್ದು. ನೀವು ಅಭಿನಂದನೆಗಳು ಯಾರಿಗೆ ಹೇಳ್ಬೇಕಂತ ಹೇಳಿದ್ರೆ, ಗೊಬ್ಬರ ಬರ್ತಾ ಇರ್ತದೆ, ಆದ್ರೆ ನಿಮ್ಮ ಸಹಕಾರಿ ಸಂಘದ ಅಧ್ಯಕ್ಷರು, ಅದೇ, ಆಡಳಿತ ಅದೇ, ಮಂಡಳಿಯವರು, ಅದೇ. ಮತ್ತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಒಂದಿಷ್ಟು ದೊಡ್ಡ ಒಂದು ಮನಸ್ಸು ಮಾಡಿ ನಮ್ಮ ರೈತರಿಗೆ ಉಪಯೋಗ ಆಗ್ಲಿ ಅಂತ ತಂದಿದ್ದರಿಂದ ಅದೇ 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 ಒಂದು ಅಮೃತ ಸಿಕ್ಕಿದಾಗಿ ನಿಮ್ಗೆ ಆಗಿದೆ. ಒಂದದ್ದು. ಮತ್ತೆ ಇದು ಫಸ್ಟ್ ಗೆ ತರುವಾಗ ನನ್ನ ಕೈಲಿ ಹಣನೂ ಇರ್ಲಿಲ್ಲ. ಹಾ. ಆಡಪರ್ ಅವರು, ರಾಘವೇಂದ್ರ ಅವರು, ನಮ್ಮ ಮ್ಯಾನೇಜರ್ ಹೇಳಿದ್ರು, ಇವಾಗ ಕೊಂಡೋಗು, ಮತ್ತೆ ನಾಳೆ ಏನಾದ್ರು ಮತ್ತೆ ತಂದು ಕೊಡು ಅಂತ. ಅಂದ್ರೆ ಅವ್ರಿಗೂ ತೋಟ ನೋಡಿ ತುಂಬಾ ಬೇಸರ ಬೇಸರ ಆಗಿತ್ತು. ಆಗಿತ್ತು. ನಾವು ಇಷ್ಟೆಲ್ಲ ಹಣ ಹಾಕಿ ಇದೆಲ್ಲ ಈಗ ಆಯ್ತಲ್ಲ ಅಂತ. ಹಾ. ಇವಾಗ ಅಂತೂ ತುಂಬಾ ಖುಷಿ ಆಗ್ತದೆ. ಸರಿ ನಿಮ್ಮ ಆಯ್ತಲ್ಲ. ತೋಟವಾಗ ನೋಡುವಾಗ್ಲೇ ಹಚ್ಚ ಹಸುರಿನಿಂದ ಕಂಗೊಳಿಸ್ತಾ ಉಂಟು. ಮತ್ತೆ ಎಲ್ಲಿಯೂ ಕೂಡ ಒಂದು ಎಂತ ಅಂತ ಹೇಳಿದ್ರೆ ಎಲೆಗಿದ್ದು ರೋಗ ಎಲ್ಲಿಯೂ ಕೂಡ ಸಮಸ್ಯೆ ಆಗಿಲ್ಲ. ನಿಮ್ಗೆ ಅವ್ರಿಗೆ ಗಿಡ ನೋಡುವಂತವ್ರಿಗೆ ಗಿಡ ನಾವು ತೋರಿಸ್ತೇವೆ. ಬೇರೆ ಬೇರೆ ಗಿಡ ಇದೆ. ಅದ್ರ ಮೊದಲನೇ ಗರಿ ರೋಗದಲ್ಲಿ ಬಗ್ಗಿ ಹೋಗಿದೆ. ಹಾ. ಇವಾಗ ಬಂದ ಗರಿ ಎಲ್ಲ ಈಗ ತೋರಿಸ್ತೀನಿ ವಿಡಿಯೋದಲ್ಲಿ. ಹಾ. ನೋಡುವ, ಮೇಲೆ ಹೋಗುವ. ರೈತರ ಇವತ್ತು ಎಲೆ ಚುಕ್ಕಿ ರೋಗ ಒಂದು ಗಿಡಕ್ಕೆ ಯಾವ ರೀತಿ ಬಾಧಕ ಆಗಿತ್ತು ನೋಡಿ, ಅದು ಇವತ್ತು ನಮ್ಮ ರೈತರೇ ಬಶೀರ್ ಅವರೇ ತೋರಿಸ್ತಾರೆ ನೋಡಿ. ಇದು ಗೊಬ್ಬರ ಹಾಕುವುದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಎಲೆ ಚುಕ್ಕಿ ರೋಗ ಇತ್ತು ನೋಡಿ. ಅದೇ ರೀತಿ ನೋಡಿ ಇಲ್ಲಿ ಕೂಡ ನೋಡಿ, ನೋಡಿ ಯಾವ ರೀತಿಯಲ್ಲಿ ಎಲೆ ಚುಕ್ಕಿ ರೋಗ ಇತ್ತು ಎಂಬುದಕ್ಕೆ ಇದೇ ಸಾಕ್ಷಿ. ಗೊಬ್ಬರ ಹಾಕಿದ ಮೇಲೆ ಅದೇ ಗಿಡದಲ್ಲಿ ನಾವು ನಿಮ್ಗೆ ಅದರ ಸಿರಿಯನ್ನು ತೋರಿಸ್ತೇವೆ. ಎಷ್ಟು ಅದ್ಭುತವಾಗಿ ಬಂದಿದೆ ಎಲೆ ಚುಕ್ಕಿ ಎಂಬಂತ ರೋಗ. ಎಷ್ಟು ಚೆನ್ನಾಗಿ ಕಡಿಮೆ ಆಗಿದೆ ಎಂದು ಹೇಳುವುದಕ್ಕೆ ಬಶೀರ್ ಅವರ ತೋಟವೇ ಸಾಕ್ಷಿ. ಈ ಸಾವಯವ ಗೊಬ್ಬರದಿಂದ ಅದ್ಭುತವಾಗಿರುವಂತ ಒಂದು ಫಲಿತಾಂಶ. ಕೇವಲ ಈ ಗಿಡ ಮಾತ್ರ ಅಲ್ಲ, ಈ ಭಾಗದಲ್ಲಿರುವಂತ ಎಲ್ಲ ಗಿಡಗಳನ್ನು ಒಮ್ಮೆ ನಿಮಗೆ ನಾವು ತೋರಿಸುವುದಾದ್ರೆ, ಬಶೀರ್ ಅವರೇ ಹೇಳುವ ಪ್ರಕಾರ ಎಲ್ಲ ಗಿಡಗಳಿಗೆ ಇಲ್ಲಿ ಎಲೆ ಚುಕ್ಕಿ ರೋಗ ಬಾಧಕ ಆಗಿತ್ತು. ಇವಾಗ ಯಾವ ರೀತಿಯಲ್ಲಿ ಬಂದಿದೆ, ಹಚ್ಚ ಹಸುರಿನಿಂದ ಕಂಗೊಳಿಸ್ತಾ ಉಂಟು. ಎಲ್ಲಿಯೂ ಕೂಡ ಎಲೆ ಚುಕ್ಕಿ ರೋಗ ಕಾಣ್ತಾ ಇಲ್ಲಲ್ಲ. ಆಮೇಲೆ ಅದು ಆ ಗೊಬ್ಬರ ಹಾಕಿದ ಮೇಲೆ ಇಲ್ಲ, ಎಲ್ಲ ಸರಿಯಾಗಿದೆ. ಇವಾಗ ಕೇವಲ ಗರಿಗಳು ಮಾತ್ರ ಬದಲಾಗಿದೆಯಾ ಅಥವಾ ಅದರಲ್ಲಿ ನಿಮ್ಗೆ ಅದರಲ್ಲಿ ಬರುವಂತಹ ಫಸಲು, ಇವಾಗ ಫಸಲಲ್ಲಿ ಏನಾದ್ರೂ ಚೇತರಿಕೆ ಕಂಡಿದೆಯಾ? ಫಸಲ ಕಳೆದ ವರ್ಷ ಇದು ಎಲೆ ಚುಕ್ಕಿ ರೋಗ ಬಂದು ಹ್ಮ್. ನಲ್ಲಿ ಉದುರುವುದು, ಕಾಯಿ ಹೊಡೆದು ಇದೆಲ್ಲ ಜಾಸ್ತಿ ಇತ್ತು. ಹ್ಮ್. ಇದು ಹಾಕಿದ ಮೇಲೆ ನಲ್ಲಿ ಉದುರುವುದಿಲ್ಲ, ಮತ್ತೆ ಕಾಯಿ ಒಡೆಯುವುದು ಉಂಟಲ್ಲ, ನಾವು ಅದಕ್ಕೆ ವಾಡರಿ ಅಡಿಕೆ ಅಂತ ಹೇಳ್ತಾರೆ ಇಲ್ಲಿ, ಕಾಯಿ ಬುಡಾವಣೆ, ಅದು ಇಲ್ಲ, ಕಮ್ಮಿ ಆಗಿದೆ, ಕಡಿಮೆ ಆಗಿದೆ. ಮತ್ತೆ ಅದಕ್ಕೆ ಎಲ್ಲದಕ್ಕೆ ಅಂತಲೂ ಫಸಲು ಬರುವ ವರ್ಷ ಬರ್ಬೋದು. ಗಿಡ ಸರಿ ಆಯ್ತಲ್ಲ, ಗಿಡ ಸರಿ ಆಯ್ತು. ಅದೊಂದು. ಆದ್ರೆ ಇಲ್ಲಿ ನೋಡಿ ರೈತರೆ, 3 ಪ್ರಮುಖ ವಿಷಯಗಳು ಇವತ್ತು ಬಶೀರ್ ಎಂಬ ರೈತ ಸಂತೋಷದಿಂದ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೀನಿನ ಮೂಲದ ಸಾವಯವ ಗೊಬ್ಬರ ಎಲ್ಲಾ ಗಿಡಗಳಿಗೆ 1.5 kg 2 ಸೇರಿ NPK ಮತ್ತು ಫಿಶ್ ಬೋನ್ ಮಿಲ್ ಅನ್ನು ಸೇರಿ ಕೊಟ್ಟಿರುವಂತದ್ದು ಒಂದು. ಎರಡನೇ ವಿಚಾರ, ಗೊಬ್ಬರ ಹಾಕುವುದಕ್ಕಿಂತ ಮುಂಚೆ ಎಲ್ಲಾ ಗರಿಗಳು ಬಗ್ಗಿ ಗಿಡಗಳು ಬದುಕುವುದೇ ಇಲ್ಲ ಎಂಬುವಂತ ಒಂದು ಮನಸ್ಸಿಗೆ ಅವರಿಗೆ ಒಂದು ಆಲೋಚನೆ ಬಂದಿತ್ತು. ಆದ್ರೆ ಈ ಮೀನಿನ ಮೂಲದ ಗೊಬ್ಬರದಿಂದ ಇವಾಗ ನೀವೇ ನೋಡ್ತಾ ಇದ್ದೀರಿ, ರೈತ ಇವತ್ತು ಅವರದೇ ಭೂಮಿಯಲ್ಲಿ ನಿಂತು, ಅವರದೇ ತೋಟದಲ್ಲಿ ನಿಂತು, ಸಂಘದ ಅಧ್ಯಕ್ಷರು, ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಸಮಕ್ಷತೆಯಲ್ಲಿ ಒಂದು ಉತ್ತಮವಾದಂತಹ ಸಾಕ್ಷಿಯನ್ನೇ ನುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ಭುತವಾಗಿರುವಂತಹ ಪರಿಣಾಮ. 3ನೇದ್ದು, ನಲ್ಲಿ ಉದುರುವಿಕೆ ಮತ್ತು ಅಡಿಕೆಯ ಗಾತ್ರ ಚೆನ್ನಾಗಿ ಬರುವಂತದ್ದು, ಅಡಿಕೆ ಒಡೆಯುವುದು ಅದು ಕಂಪ್ಲೀಟ್ ಸ್ಟಾಪ್ ಆಗಿದೆ. ನೀವು ನೋಡಿರ್ಬಹುದು ಈ ತೋಟದಲ್ಲಿ ನಲ್ಲಿ ಉದುರುವಂತದ್ದು ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ ನಮಗೆ. ಅಷ್ಟು ಅದ್ಭುತವಾಗಿರುವಂತಹ ನಮಗೆ ಫಲಿತಾಂಶ ಸಿಕ್ಕಿದೆ ಅಂತ ಇವತ್ತು ರೈತರಾದಂತಹ ಬಶೀರಕ್ಕರ್ ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಇಂತಹ ಅದ್ಭುತವಾದಂತಹ ಫೀಡ್ಬ್ಯಾಕ್, ಅದ್ಭುತವಾಗಿರುವಂತಹ ಫಲಿತಾಂಶ ಇವತ್ತು ಮೀನಿನ ಮೂಲದ ಸಾವಯವ ಗೊಬ್ಬರದಿಂದ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಮಗೂ ಕೂಡ ಒಂದು ಆತ್ಮತೃಪ್ತಿ ಆಗ್ತಾ ಉಂಟು, ಸಂತೋಷ ಆಗ್ತಾ ಉಂಟು. ಆ ದೃಷ್ಟಿಯಲ್ಲಿ ನಾನು ಇವತ್ತು ಸಮಕ್ಷ ಎಲ್ಲ ರೈತರ ಪರವಾಗಿ ನಿಮಗೆ ಈ ಒಂದು ಇಂತಹ ಒಂದು ಅದ್ಭುತವಾಗಿರುವಂತಹ ರಿಸಲ್ಟ್ ಅನ್ನು ಇನ್ನಷ್ಟು ರೈತರಿಗೆ ಮುಟ್ಟಿಸುವಂತಹ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡಿದಕ್ಕೋಸ್ಕರ ಎಲ್ಲ ರೈತರ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಕಟ್ಟಕಡೆಯದಾಗಿ ನೀವು ನಮ್ಮ ಎಲ್ಲ ರೈತರಿಗೆ, ದಕ್ಷಿಣ ಕನ್ನಡ ಜಿಲ್ಲೆ ಅಂತಲ್ಲ, ಎಲ್ಲ ರೈತರಿಗೆ, ಇಂತಹ ಮಾರಕವಾದ ರೋಗಕ್ಕೆ ಬಲಿಯಾಗಿದ್ದಂತಹ ಎಷ್ಟೋ ರೈತರಿದ್ದಾರೆ. ಆ ರೈತರಿಗೆ ಈ ಮೀನಿನ ಮೂಲದ ಸಾವಯವ ಗೊಬ್ಬರದ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತಿದ್ದೀರಿ? ಎಲ್ಲರೂ ಇವಾಗ ಇದನ್ನು ಹಾಕುವುದಾದರೆ ಒಂದು ಸಲ ಹಾಕಿ ನೋಡಿ. ನಾವೇನು ಇದರ ಅಡ್ವರ್ಟೈಸ್ಮೆಂಟ್ ಏನು ಮಾಡುವುದಲ್ಲ, ನಾವು ಅಡ್ವರ್ಟೈಸ್ಮೆಂಟ್ ಮಾಡುವುದಲ್ಲ. ಹೌದು, ಎಲ್ಲರಿಗೂ ಉಪಕಾರ ಆಗ್ಲಿ. ಯಾಕೆಂದ್ರೆ ಎಲ್ಲರೂ ಸಾಲ ಮೂಲ ಮಾಡಿಯೇ ಕೃಷಿ ಮಾಡುವುದು. ಮತ್ತೆ ಅದರಲ್ಲಿ ಏನಾದ್ರು ಸಿಕ್ಕುವುದಿಲ್ಲ ಅಂತ ಆದ್ರೆ ಮತ್ತೆ ಏನ್ ಮಾಡ್ಬೇಕು? ಹೌದು, ಇವಾಗ 1 kg ಒಂದು ಗೋಣಿ ಸುಫಲ ತರುವುದಾದ್ರೆ 2000 ಬೇಕು. ಈಗಿನ ರೇಟ್ ಪ್ರಕಾರ 2000 ರೂಪಾಯಿ ಸುಫಲಕ್ಕೆ ಆಗಿದೆ ಬೇಕು. ಮತ್ತೆ ಇನ್ನಿತರ ಪೊಟ್ಯಾಶ್ ಅದು ಇದು ಅಂತ ಹೇಳಿ ತುಂಬಾ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ. ಆಗ್ತದೆ. ಹೌದು, ಹೌದು. ಇದಕ್ಕೆ ಆಗುದು 800 ಚಿಲ್ಲರೆ ಆಗುದು. 40 kg ತೂಕ ಬರ್ತದೆ. ನಮ್ಗೆ ಅದೊಂದು ಖುಷಿಯನ್ನು ನಿಮ್ಮ ಹತ್ರ ಹೇಳುವುದು ಎಲ್ಲ ರೈತರಿಗೂ. ಒಮ್ಮೆ ಹಾಕಿ ನೋಡಿ. ಒಮ್ಮೆ ನಿಮ್ಮ ತೋಟಕ್ಕೆ ಇಂತಹ ಗೊಬ್ಬರವನ್ನು ನೀವು 1000 ಗಿಡ ಉಂಟಂತ ಹೇಳಿದ್ರೆ 500 ಗಿಡಗಳಿಗೆ ಹಾಕಿ ನೋಡಿ ಅಂತ ಹಾಕಿ ನೋಡಿ. ಇವತ್ತು ನಮ್ಮ ಬಶೀರ್ ಅವರು ಹೇಳ್ತಾ ಇದ್ದಾರೆ. ಸೊ ಅದ್ಭುತವಾಗಿರುವಂತಹ ಒಂದು ಗೊಬ್ಬರದ ಬಗ್ಗೆ ನೀವು ಮೀನಿನ ಮೂಲದ ಸಾವಯವ ಗೊಬ್ಬರ ಅಂತ ಹೇಳುವಾಗ, ಈಗ ಬೇರೆ ಬೇರೆ ಏಜೆಂಟ್ಗಳ ಮುಖಾಂತರ, ಮಾರ್ಗದಲ್ಲಿ ಆಚೆ ಈಚೆ ಏಜೆಂಟ್ಗಳ ಮುಖಾಂತರ ಒಂದು ಮೀನಿನ ಮೂಲದ ಗೊಬ್ಬರ ಅಂತ ಮಾರಾಟ ಮಾಡ್ತಾರೆ. ಆ ಗೊಬ್ಬರಕ್ಕೂ ಈ ಗೊಬ್ಬರಕ್ಕೂ ರೈತರು ದಯಮಾಡಿ ಗಮನಿಸಬೇಕಾಗಿರುವಂತಹ ಒಂದು ವಿಷಯ, ಸರ್ಕಾರದಿಂದ ಅಧಿಕೃತ ಮಾನ್ಯತೆ ಇದ್ರೆ ಮಾತ್ರ ಸಹಕಾರಿ ಸಂಘಗಳಲ್ಲಿ ಇಂಥ ಗೊಬ್ಬರವನ್ನು ಇಡ್ಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ನಿಮ್ಮ ಭಾಗದ ಸಹಕಾರಿ ಸಂಘಗಳಲ್ಲಿ ಮೀನಿನ ಮೂಲದ ಸಾವಯವ ಗೊಬ್ಬರ, ಅದು ಕೂಡ ಸಹಕಾರಿ ಸಂಘಗಳಲ್ಲಿ ಸಿಗುವಂತದ್ದು ಮಾತ್ರ ಈ ಗೊಬ್ಬರವನ್ನು ಉಪಯೋಗ ಮಾಡಿ. ಏಜೆಂಟ್ಗಳ ಮುಖಾಂತರ ನಿಮ್ಮ ತೋಟಕ್ಕೆ ಬಂದು ಯಾವ್ದಾದ್ರು ಮೀನಿನ ಗೊಬ್ಬರ ಅಂತ ಹೇಳಿದ್ರೆ ದಯಮಾಡಿ ತೆಗೆದುಕೊಳ್ಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಇಂಥ ವಿಡಿಯೋ ನೋಡಿ ಅವರು ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡುವಂತದ್ದು ಒಂದಷ್ಟು ಕಡೆ ನಮಗೆ ಕೇಳಿ ಬಂದಿದೆ. ಅದಕ್ಕೋಸ್ಕರ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಸಹಕಾರಿ ಸಂಘಗಳಲ್ಲಿ ಸಿಗುವಂತಹ ಮೀನಿನ ಮೂಲದ ಸಾವಯವ ಗೊಬ್ಬರ ಮಾತ್ರ ರೈತರು ಖರೀದಿ ಮಾಡಿ ಅಂತ ಹೇಳುತ್ತಾ, ಮತ್ತೊಮ್ಮೆ ಬಶೀರ್ ಅವರಿಗೆ, ನಂತರ ನಮ್ಮ ಸಂಘದ ಅಧ್ಯಕ್ಷರಿಗೆ, ಅದೇ ರೀತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಅಭಿನಂದನೆ ಸಲ್ಲಿಸುವಂತಹ ಈ ಹೊತ್ತಿನಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ರಾಘವೇಂದ್ರರವರು ಕೂಡ ಈ ಗೊಬ್ಬರವನ್ನು ಹಾಕಿದ್ದಾರೆ. ಅವರ ಹತ್ರ ಕೂಡ ಒಂದು ವಿಚಾರವನ್ನು ಕೇಳುವ. ತೆಕ್ಕರು ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಘವೇಂದ್ರ ಅಡಪ್ರವರು ನಮ್ಮ ಜೊತೆ ಇದ್ದಾರೆ. ಪ್ರಮುಖವಾಗಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ತೆಕ್ಕರು ಭಾಗದ ರೈತರಿಗೆ ಒಬ್ಬ ಮಾದರಿಯಾಗಿ ಅವರಿಗೆ ಕೊಡುವುದಕ್ಕಿಂತ ಮುಂಚೆ ತಮ್ಮ ಸೊಸೈಟಿಗೆ ತಂದಂತಹ ಮೀನಿನ ಗೊಬ್ಬರ ತಮ್ಮ ತೋಟಕ್ಕೇನೆ ಹಾಕಿ ಫಲಿತಾಂಶವನ್ನು ನೋಡಿ ಮತ್ತೆ ಉಳಿದ ರೈತರಿಗೆ ಹಾಕ್ಲಿಕ್ಕೆ ಪ್ರೇರಣೆ ನೀಡಿದಂತಹ ಒಬ್ಬ ನಿಜವಾದ ಸಹಕಾರಿ ದುರಿಣ ಅಂತಲೇ ಹೇಳ್ಬಹುದು. ಸಹಕಾರಿ ಕ್ಷೇತ್ರದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದಾರೆ. ಅದಲ್ಲದೆ ಎಲ್ಲ ರೈತರಿಗೆ ಬೆನ್ನೆಲುಬಾಗಿ, ಈಗಾಗಲೇ ನೀವು ಕೇಳಿದ್ರಿ, ಬಶೀರ್ ಅವರ ಹತ್ರ ಹಣ ಇಲ್ಲದಿದ್ರು ಕೂಡ ಅವರ ತೋಟಕ್ಕೆ ನೀವು ಕೊಂಡೋಗಿ ಗೊಬ್ಬರ ಹಾಕಿ ನಿಮ್ಮ ತೋಟವನ್ನು ಬದುಕಿಸಿ ಎಂಬಂತಹ ಒಂದು ಒಳ್ಳೆಯ ಮನಸ್ಸು, ಅಂತ ಅದ್ಭುತ ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು. ಕೃಷಿಕರು ಕೂಡ ಸರ್ ಸುಮಾರು 1500 ಅಡಿಕೆ ಗಿಡ ಉಂಟಂತ ಈಗಾಗಲೇ ಅಧ್ಯಕ್ಷರು ಹೇಳಿದ್ರು. ರಂಬುಟನ್ ಇಂತ ಬೇರೆ ಬೇರೆ ಮಿಶ್ರ ಬೆಳೆ ಬೆಳೆಯುವಂತವರು ಇದ್ದಾರೆ. ಬನ್ನಿ ಅವರ ಹತ್ರನೇ ಕೇಳುವ, ಯಾವ ರೀತಿಯಲ್ಲಿ ಅವರು ಈ ಗೊಬ್ಬರದ ಬಗ್ಗೆ ಏನ್ ಹೇಳ್ತಾರೆ, ಈ ಗೊಬ್ಬರದ ಬಗ್ಗೆ ಏನು ಪ್ರಯೋಜನ ಆಗಿದೆ. ರಾಘವೇಂದ್ರ ಅವ್ರ ಹತ್ರ ಕೇಳುವ. ಸರ್ ನಮಸ್ಕಾರ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನನ್ನದು ಸಾಧಾರಣ 1,500-2,000 ಅಡಿಕೆ ಗಿಡ ಇದೆ. ಫಸ್ಟ್ ನಾವು ಗೊಬ್ಬರ ಖರೀದಿ ಮಾಡುವಾಗ ನಿಮಗೆ ಒಂದು 6-7 ತಿಂಗಳು ಮೊದಲೆಲ್ಲ ಕಂಪನಿಯ ಸ್ಟಾಫ್ ಕವಿತಾ ಅವರು ಒಂದು 8-9 ತಿಂಗಳ ಮೊದಲು ಬಂದಿದ್ರು ನಮ್ಮ ಟ್ಯಾಕ್ಸಿ ಎಲ್ಲ. ನಾವು ಆವಾಗ ಇದರ ಬಗ್ಗೆ ಅಷ್ಟು ಗಮನ ಕೊಡ್ಲಿಲ್ಲ, ಹಾಕ್ಲಿಲ್ಲ. ಇದಾಗಬಹುದು ವಿಶ್ವಾಸ ಇಲ್ಲ ಅಂತ. ಅವರು ಎಷ್ಟೋ ಮಂದಿ ಬರ್ತಾರೆ ಹೋಗ್ತಾರೆ, ಬೇರೆ ಬೇರೆ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಎಂಬಂತದ್ದು ವಿಶ್ವಾಸ ಇರಲಿಲ್ಲ. ನಾವು ಅಷ್ಟು ಅದರ ಬಗ್ಗೆ ಮುತುವರ್ಜಿ ಕೊಡ್ಲಿಲ್ಲ, ಇದು ಆಗ್ಲಿಕ್ಕಿಲ್ಲ ಅಂತ. ಮತ್ತೆ ಒಂದ್ಸಲ ಅದರದ್ದು ಸ್ಯಾಂಪಲ್ ಎಲ್ಲ ತಂದಿದ್ರು. ಆಗ ನಾನೊಂದು 2 ಚೀಲ ಕೊಂಡೋಗಿದ್ದೇನೆ. ಆಗ ಮಲ್ಲಿಗೆ ಗಿಡಕ್ಕೆ ನಾವು ಫಸ್ಟ್ ಗೆ ನಾವು ಇದು ಮಾಡಿದ್ದೇನೆ, ಮಲ್ಲಿಗೆ ಗಿಡಕ್ಕೆ ಯಾವ ರೀತಿ ಆಗ್ತದೆ ಅಂತ. ಆಗ ಮಲ್ಲಿಗೆ ಗಿಡ ಹಾಕಿ ಮತ್ತೆ ತರಕಾರಿಗೆಲ್ಲ ಹಾಕಿದೆ 2 ಚೀಲ. ಆಗ ನನ್ನ ಮಿಸ್ಸಸ್ ಅದರ ಪ್ರಯೋಜನ ನೋಡಿ ಮಲ್ಲಿಗೆ ಗಿಡ ನಮಗೆ ಒಂದು 2 ಚೆಂಡು 3 ಚೆಂಡು ಎಲ್ಲ ಮಲ್ಲಿಗೆ ಗಿಡ ನಮಗೆ ಸಿಕ್ಕಿತು. ಮಲ್ಲಿಗೆ ಗಿಡಗಳಿಗೆ ಕೂಡ ಅದ್ಭುತವಾಗಿರುವಂತಹ ಒಂದು ರಿಸಲ್ಟ್ ಕೊಡ್ತದೆ ಎಂದು ಇವತ್ತು ನಮ್ಮ ಹಾಕಿದಂತಹ ರಾಘವೇಂದ್ರ ಉಡುಪರವರೇ ಹೇಳ್ತಾ ಇದ್ದಾರೆ. ಆಗ ನಮಗೆ ಇದರದ ಫಲಿತಾಂಶ ಗೊತ್ತಾಯ್ತು. ತರಕಾರಿ ಕೃಷಿಗೂ ಹಾಕಿದಿರಿ, ತರಕಾರಿಗೂ ಹಾಕಿದ್ರಿ, ಮಲ್ಲಿಗೆ ಗಿಡಗಳಿಗೂ ಪ್ರಥಮವಾಗಿ ನೀವು ಹಾಕಿದ ನಂತರ ನಮಗೆ ಅದರ ಅದ್ಭುತವಾಗಿರುವಂತಹ ಫಲಿತಾಂಶ ನಿಮ್ಗೆ ಸಿಕ್ಕಿದೆ. ಫಲಿತಾಂಶ ಬಂದಿದೆ. ಮಲ್ಲಿಗೆಯಲ್ಲಿ ಯಾವಾಗ್ಲೂ ಆಗೋದಕ್ಕಿಂತ ಜಾಸ್ತಿ ಮಲ್ಲಿಗೆ ನಿಮ್ಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಜಾಸ್ತಿ ಆಗಿದೆ.
Size ಹೇಗಿತ್ತು ಅದರದ್ದು? ದೊಡ್ಡದು ಸಾಧಾರಣ ಆ ಮಲ್ಲಿಗೆ ಒಂದು ನೋಡುವಾಗ ನಮಗೆ ಇದಾಗಿದೆ. ಖುಷಿ ಆಗ್ತದೆ. ಮಾರ್ಕೆಟ್ನವರು ಸಹ ನೀವು ತನ್ನಿ ಅಂತ ಹೇಳುವಷ್ಟು ಇದಾಗಿದೆ. ಓ ಅದು ಸ್ವಲ್ಪ ಎಲ್ಲ ಗಿಡ ಎಲ್ಲ ಒಣಗಿತ್ತು. ಹಾ ಹಾ ಒಣಗಿದ ನಂತರ ಅದನ್ನೆಲ್ಲ ಹಾಕಿದ ನಂತರ ನಾನು ಒಂದು 30 ಚೀಲ ಗೊಬ್ಬರ ಇಲ್ಲಿಂದ ಕೊಂಡೋಗಿದೆ. ಫಸ್ಟ್ ಬರುವಾಗ ಇದು ಮಾಡಿದೆ ನಾನು, ಮತ್ತೆ ಎಲ್ಲರಿಗೆ ಹೇಳಿ ನಾವು ನೋಡುವ ಅದರ ಫಲಿತಾಂಶ ನೋಡಿದ ನಂತರ ಮತ್ತೆ ಎಲ್ಲರಿಗೆ ಹೇಳುವಂತ ನಾನು 30 ಚೀಲ ಕೊಂಡೋಗಿದ್ದೇನೆ. 30 ಚೀಲ ಕೊಂಡೋಗಿದ್ದ ಅಡಿಕೆ ಗಿಡ ಹಾಕಿದಾಗ ಅದೇ ಅಡಿಕೆ ನಲ್ಲಿ ಉದುರುದಿಲ್ಲ. ಗಿಡದ ಬದಲಾವಣೆ ಆಗಿದೆ. ನನ್ನ ಗಿಡ ಒಂದು ಸಾಧಾರಣ 1,500-2,000 ಗಿಡ ಉಂಟು. ಗಿಡದ ಇಲ್ಲಿ ಅದಕ್ಕೆ ನಮಗೆ ರಂಬೂಟ ಕೃಷಿ ಉಂಟು, ಮತ್ತೆ ರಂಬೂಟನ್, ಮತ್ತೆ ಡ್ರ್ಯಾಗನ್ ಫ್ರೂಟ್ಸ್ ಅದಕ್ಕೆಲ್ಲ ಹಾಕಿದ ನಂತರ ಒಳ್ಳೆ ಗಡ್ಡಿ ಹಸಿರಾಗಿ ಇದಾಯ್ತು ಗಿಡ ಎಲ್ಲ. ಡ್ರ್ಯಾಗನ್ ಫ್ರೂಟ್ ಗೆ ಆಗಿರ್ಬಹುದು, ರಂಬುಟನ್ಗೆ ಆಗಿರ್ಬಹುದು, ಅಥವಾ ನಮ್ಮ ಮಲ್ಲಿಗೆಗೆ ಆಗಿರ್ಬಹುದು, ತರಕಾರಿ ಕೃಷಿಗೆ ಆಗ್ಬಹುದು, ಅಥವಾ ಅಡಿಕೆ, ಇಂತ ಮಿಶ್ರ ಬೆಳೆ ಬೆಳೆಯುವಂತಹ ಒಬ್ಬ ರೈತ ಇವತ್ತು ಇಂತ ಮೀನಿನ ಮೂಲದ ಗೊಬ್ಬರ ಹಾಕಿದ ಮೇಲೆ ಅದ್ಭುತವಾಗಿರುವಂತಹ ಫಲಿತಾಂಶ ಸಿಕ್ಕಿದಂತ ಇವತ್ತು ನೀವು ಹೇಳ್ತಾ ಇದ್ದೀರಿ. ಹಾಕಬಹುದು. ತೆಂಗಿನ ಗಿಡ ಹಾಕಿದ್ರೆ ನಮಗೆ ಜಾಸ್ತಿ ಇದರಲ್ಲಿ ಫಸಲೆಲ್ಲ ಬರ್ತದೆ. ಫಸಲೆಲ್ಲ ಬರ್ತಾ ಇದೆ. ಮತ್ತೆ ಭೂಮಿ ಅದ್ರ ನೀವು ನೋಡ್ಬೇಕಾದ್ರೆ ಈ ರಾಸಾಯನಿಕ ಗೊಬ್ಬರ ಹಾಕಿದಾಗ ಖಾಲಿ ಮಣ್ಣು ಮಾತ್ರ ಇರುದು. ಅದ್ರೆಲ್ಲ ಭೂಮಿ ಸತ್ತು ಹೋಗ್ತದೆ. ಅದು ಅಂದ್ರೆ ಅದು ಒಮ್ಮೆಲೆ ಅದರ ಪವರ್ ಅಟ್ಯಾಕ್ ಆಗ್ತದೆ. ಹೌದು. ಇದರ ನಂತರ ಇದು ಮೆಲಾನೆ ರಿಸಲ್ಟ್ ಬರ್ತದೆ. ಆದ್ರ ನಂತರ ಈ ಅಡಿಕೆ ಕಪ್ಪಪ್ಪಾಗಿ ಎಲ್ಲ ಒಳ್ಳೆ ಇದಾಗ್ತದೆ. ಎರೆಹುಳ ಉತ್ಪತ್ತಿ ಆಗ್ತದೆ. ಎರೆಹುಳು ಉತ್ಪತ್ತಿ ಆಗ್ತದೆ. ಈ ಸಲ ಅಡಿಕೆದು ಸೈಜ್ ಎಲ್ಲ ಯಾವ ರೀತಿ ಬಂದಿದೆ? ನಲ್ಲಿ ಉದುರುವಂತದ್ದು ಯಾವ ರೀತಿ? ನಲ್ಲಿ ಉದುರುದೆಲ್ಲ ಕಡಿಮೆ ಆಗಿದೆ. ಇದೇ ತರ ಫಸಲ್ ಇದೆ. ಇದೇ ರೀತಿ ಫಸಲು ಬಂದಿದೆ. ಫಸಲ್ ಇದೆ ಎಲ್ಲ. ನಲ್ಲಿ ಉದುರುದಿಲ್ಲ. ಮತ್ತೆ ಹಿಂಗಾರ ದೊಡ್ಡದು ಸೈಜ್ ಆಗ್ತದೆ. ಹಿಂಗಾರ ದೊಡ್ಡ ಸೈಜ್ ಆಗ್ತಾ ಉಂಟು. ಈ ವರ್ಷದ ಇದರಲ್ಲಿ ಬಿಸಿಲಿನ ಇದಕ್ಕೆ ಸ್ವಲ್ಪ ಎಷ್ಟು ಪೆಟ್ಟು ಇಟ್ರು ನಮ್ಮದ್ರಲ್ಲಿ ಅಷ್ಟೇನು ಇದಾಗ್ಲಿಲ್ಲ, ಎಫೆಕ್ಟ್ ಆಗ್ಲಿಲ್ಲ. ಸೊ ಅಂದ್ರೆ ಭೂಮಿಯ ಫಲವತ್ತತೆ ಕರೆಕ್ಟ್ ಆಗಿದ್ರೆ, ಭೂಮಿಯ ಫಲವತ್ತತೆಯಿಂದ ಗಿಡಕ್ಕೆ ಎಷ್ಟು ಒಳ್ಳೆ ಫಲ, ಅದಕ್ಕೆ ಬೇಕಾಗಿರುವಂತ ಪೋಷಕಾಂಶ ಸಿಕ್ಕಿದ್ರೆ ಇದಕ್ಕೆ ಸಿಗ್ತದೆ. ಬೇರುಗಳಿಗೆ ಡೈರೆಕ್ಟ್ ಗಿಡಗಳಿಗೆ ಏನು ಸಮಸ್ಯೆ ಬಾಧಕ ಆಗುವುದಿಲ್ಲ. ಅಂದ್ರೆ ಒಂಥರ ಇಮ್ಯುನಿಟಿ ಇದ್ದಾಗ. ನಾವೆಲ್ಲ ಬಂದ ರೈತರಿಗೆಲ್ಲ ನೀವು ಒಂದು 10 ಗುಣಿ 20 ಗುಣಿ ಕೊಂಡೋಗಿ, ಮತ್ತೆ ಅದರ ನಿಮಗೆ ರಿಸಲ್ಟ್ ಎಲ್ಲ ಗೊತ್ತಾಗ್ತದೆ. ನಂತರ ನಿಮಗೆ ನೀವು ಅದೇ ಕೇಳ್ತೀರಾ ಅಂತ. ಒಮ್ಮೆ ಸಲ ಒಂದು 5 ಗುಣಿ ಕೊಂಡೋದ್ರು, ಮತ್ತೆ ಇನ್ನೊಂದ್ಸಲ ಬಂದಿದ್ದಾರೆ. ಒಮ್ಮೆ ಕೊಂಡೋಗಿರುವಂತ ರೈತರು ಮತ್ತೆ ನಿಮ್ಮ ಸೊಸೈಟಿಗೆ ಬಂದು ಕೊಂಡೋಗ್ತಾ ಇದ್ದಾರೆ. ಈಗ 50 ಚೀಲ, ನಿನ್ನೆ ಒಬ್ರು ಮೊನ್ನೆ ಫಸ್ಟ್ 10 ಚೀಲ ಕೊಂಡೋದದ್ದು. ಈಗ ಮೊನ್ನೆ ಬಂದು 100 ಚೀಲ ಬೇಕಂತ ಹೇಳಿ ಬಿಲ್ ಮಾಡಿ ಹೋಗಿದ್ದಾರೆ. ನಾನು 2 ದಿವಸದಲ್ಲಿ ತಕೊಂಡು ಹೋಗ್ತೇನೆ ಅಂತ ಹೇಳಿ. ಇದೇನಂದ್ರೆ ಈಗ ಆಯುರ್ವೇದ ಮೆಡಿಸಿನ್ ಮತ್ತೆ ಇಂಗ್ಲಿಷ್ ಮೆಡಿಸಿನ್ ತರ, ಆಯುರ್ವೇದ ಮೆಡಿಸಿನ್ ನಮ್ಮ ಜೀವಕ್ಕೂ ಸಹ ಮೆಲಾನೆ ಇದಾಗ್ತದೆ. ಹೌದು. ಅದೇ ರೀತಿ ಇದರ ರಿಸಲ್ಟ್ ಸಹ ನಮಗೆ ಮೆಲಾನೆ ಮತ್ತೆ ಏನೋ ಅಂದ್ರೆ ಇವರದ್ದು ನೋಡಿ, ಇವಾಗ ನಮ್ಮ ಬಶೀರ್ ಅವರ ತೋಟ ನೋಡುವಾಗ್ಲೇ ಒಂದು ಅದ್ಭುತವಾಗಿರುವಂತಹ ಒಂದು ಅವರು ತೋರಿಸಿದ್ರು, ಅವರ ವಿಡಿಯೋಗಳು ತೋರಿಸಿದ್ರು. 60 ಚೀಲ ಕೊಂಡೋಗಿದ್ದಾರೆ. ಯಾವ ರೀತಿಯಲ್ಲಿ ಅವರ ತೋಟ ಇತ್ತು, ಇವಾಗ ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ ನಾನೇ ನೋಡಿದ್ದೇನೆ. ಇದೆಲ್ಲ ಹಳದಿ ರೋಗ ಎಲ್ಲ ಟೆನ್ಷನ್ ಅಲ್ಲಿ ಎಲ್ಲ, ಯಾಕೆಂದ್ರೆ ಇಷ್ಟು ಖರ್ಚು ಮಾಡಿ ಬಹಳಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ಈ ಗದ್ದೆ, ಗುಂಡಿಯ ಗದ್ದೆ. ಅದಕ್ಕೆ ಬಹಳಷ್ಟು ಒಂದು 2-3 ಲಕ್ಷ ರೂಪಾಯಿ ಇಟಾಚಿದ್ದು ಮಣ್ಣೆಲ್ಲ ಬೇರೆ ಬೇರೆ ಕಡೆಯಿಂದ ತಂದು ಹಾಕಿ ಕೃಷಿ ಮಾಡಿಸಿ. ಭಾರಿ ಶ್ರಮಜೀವಿ ಅವರು. ಮತ್ತೆ ಒಬ್ಬ ಸೋಷಿಯಲ್ ವರ್ಕರ್. ಬೆಳಿಗ್ಗೆ 10 ಗಂಟೆವರೆಗೆ ತೋಟದಲ್ಲಿ ದುಡಿದು ದಸ್ತಾವೇಜ್ ಎಲ್ಲ ಕೆಲಸ ಮಾಡ್ತಾರೆ. ಸಂಜೆ ಹೊತ್ತು ಬಂದು ಅವರೇ ತೋಟದ ಕೆಲಸ ಮಾಡ್ತಾರೆ. ಕರೆಕ್ಟ್. ರಾಘವೇಂದ್ರ ಅವರ ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ, ನೀವೊಬ್ಬ ಕೃಷಿಕರಾಗಿ, ನಿಮ್ಗೆ ಸಿಕ್ಕಿದಿರುವಂತಹ ಈ ಅದ್ಭುತ ಮೀನಿನ ಮೂಲದ ಸಾವಯವ ಗೊಬ್ಬರದಿಂದ ಅದ್ಭುತವಾಗಿ ಸಿಕ್ಕಿರುವಂತ ಒಂದು ಫಲಿತಾಂಶದಿಂದ ಜಿಲ್ಲೆಯಲ್ಲಿರುವಂತಹ ಎಲ್ಲ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ಬಹುದು ಅಥವಾ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಈ ಗೊಬ್ಬರದ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ? ಈ ಗೊಬ್ಬರ ಅಂದ್ರೆ ನಾವು ಯಾವ ರೀತಿಯಲ್ಲಿ ನಾವು ಒಬ್ಬ ಸಹಕಾರಿಯಾಗಿ ರೈತರಿಗೆ ಈ ಗೊಬ್ಬರದ ಮುಖಾಂತರ ನೆರವಾಗಬಹುದು? ಅಲ್ಲ, ಇದನ್ನು ನಾವು ಎಲ್ಲ ರೈತರು ಉಪಯೋಗಿಸಬೇಕಂದ್ರೆ ನಾನು ಈ ಮೂಲಕ ತಿಳಿಸ್ತೇನೆ. ಅಂದ್ರೆ ಇದರಲ್ಲಿ ಉಪಯೋಗಿಸಿದ ನಂತರ ನಮಗೆ ಹೆಚ್ಚೆಚ್ಚು ಫಸಲಾದ್ರೆ ನಮ್ಮ ಸರ್ಕಾರಿ ನಮ್ಮ ಸಾಲ ಒಂದು ಉಪಯೋಗ ಆಗ್ತದೆ. ಈಗ 100 ಗಿಡದಲ್ಲಿ ಒಂದು 2-3 ಕ್ವಿಂಟಲ್ ಅಡಿಕೆ ಆದ್ರು, ಈಗ ಅಡಿಕೆಗೆ ಒಂದು 450 ಕೆಜಿಗೆ ಉಂಟು. ಅದನ್ನ ಇದು ಉಪಯೋಗಿಸಿದ್ರೆ ನಿಮಗೆ ಏನು ನಷ್ಟ ಆಗುದಿಲ್ಲ. ಅಡಿಕೆ ಗಿಡ ಒಂದು ನನ್ನ ಲೆಕ್ಕದಲ್ಲಿ ಒಂದು 25 ವರ್ಷ ಬದುಕು ಈ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಒಂದು 7-8 ವರ್ಷದಲ್ಲಿ ಅಡಿಕೆ ಇದಾಗ್ತದೆ, ನಿರ್ನಾಮ ಆಗ್ತದೆ. ಉಪಯೋಗಿಸಿದ್ರೆ ಒಂದು 25-30 ವರ್ಷ ಏನು ಅಡಿಕೆ ಗಿಡ ಏನು ಆಗುದಿಲ್ಲ. ಅಡಿಕೆ ಗಿಡಕ್ಕೆ ಒಂದು ಒಳ್ಳೆ ಒಂದು ಗೊಬ್ಬರ ಅಂತ. ಭೂಮಿ ಕೂಡ ಒಳ್ಳೆ ಫಲವತ್ತತೆಯಲ್ಲಿ ಬರ್ತದೆ ಅಲ್ವಾ? ಭೂಮಿ ಒಳ್ಳೆ ರೈತ, ಎರೆಹುಳ ರೈತನ ಮಿತ್ರ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಒಳ್ಳೆ ಪ್ರಯೋಜನ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಜಾಸ್ತಿಯಾಗಿ ಮಲ್ಲಿಗೆ ಕೃಷಿ, ನಮ್ಮ ಕಿನ್ನಿಗೋಳಿ, ಬಜುಪೆ, ನಂತರ ಕೈಕಂಬ, ಗುರುಪುರ, ನಂತರ ಈ ಕಡೆ ನಮ್ಮ ಮಂಗಳೂರು, ದೇರೆಬೈಲು, ಇಂಥ ಕಡೆಯಲ್ಲಿ ಜಾಸ್ತಿ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮಲ್ಲಿಗೆ ಕೃಷಿ ಮಾಡುವಂತವರಿಗೆ ಯಾವ ರೀತಿಯ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ?
ಮಲ್ಲಿಗೆ ಗಿಡ ಈಗ ನೋಡಿದ್ರೆ ಈ ಕಡೆ ಸಹ ಮಾಡ್ತಾರೆ, ನಮ್ಮ ಇಲ್ಲಿ ತಕ್ಕ ಬಸೀರ್ ಅಂತ ಅವ್ರು ಮಲ್ಲಿಗೆ ಗಿಡ ಮಾಡ್ತಾರೆ. ನಮ್ಮ ಇಲ್ಲಿ ಬಾರಿಯ ಕೂಡ ಇಲ್ಲಿ ಮಲ್ಲಿಗೆ ಕೃಷಿ ಮಾಡುವಂತ ಬಾರಿಯಲ್ಲಿ ಮನಿಲ ಆ ತರ ಅಲ್ಲಿ ಒಂದು 10-15 ಫ್ಯಾಮಿಲಿ ಎಲ್ಲ ಮಲ್ಲಿಗೆ ಗಿಡ ಮಾಡ್ತಿದ್ದಾರೆ. ಹಾ. ಅವರಿಗೆಲ್ಲ ಬಾರಿ ಒಳ್ಳೆ ಉಪಯುಕ್ತ ಇದು ಎಲ್ಲ. ಉಪಯೋಗ ಆಗ್ತದೆ. ಅಂದ್ರೆ ಮಲ್ಲಿಗೆ ಕೃಷಿ ಮಾಡುವವರು ಕೂಡ ಈ ಗೊಬ್ಬರವನ್ನು ಹಾಕಿ ನೋಡಿ ಎಂಬುವಂತದ್ದು ಇವಾಗ ಒಬ್ಬ ಮಲ್ಲಿಗೆ ಕೃಷಿಕ ಕೂಡ ಹೇಳ್ತಾ ತರಕಾರಿಗೆ ಇದ್ದಾರೆ. ಬಾರಿ ಒಳ್ಳೇದಾಗ್ತದೆ ತರಕಾರಿಗೆ. 40 ಕೂಡ ಮಾಡಿದ್ದಾರೆ ಈಗ. ಹಾ, ಹಾ, ಹಾ. ನಮ್ಮ ಇಲ್ಲಿ ಇವರು ಸತೀಶ್ ಪೂಜಾರಿ ಅವರಿಗೆ ಕೊಟ್ಟಿದ್ದೀರಾ? ಅವ್ರು ಕೊಂಡೋಗಿದ್ದಾರೆ, ಸತೀಶ್ ಕೊಂಡೋಗಿದ್ದಾರೆ. ಕೂಡ ಒಂದು 40 ಮಲ್ಲಿಗೆ ಸಸಿ ಮಾಡಿದ್ದಾರೆ. ಇದೇ ಗೊಬ್ಬರ ಹಾಕಿ ಇದೇ ಗೊಬ್ಬರ ಹಾಕಿ. ಒಳ್ಳಷ್ಟು ಸಸಿ ಬಂದಿದೆ, ನಮ್ಗೆ ನೋಡ್ಬೋದು ಈಗ ಹೋದ್ರೆ. ಓ, ಓಕೆ. ಅವ್ರ ಮನೆಗೆ ಹೋದ್ರೆ ಓಕೆ. ತರಕಾರಿ ಗಿಡ ನಮ್ಮ ಸಿಬ್ಬಂದಿ ಸಹ ಕೊಂಡೋಗಿದ್ದಾರೆ, ತರಕಾರಿ ಗಿಡ ಹಾಕ್ಲಿಕ್ಕೆ ಅವರಿಗೆಲ್ಲ ಒಳ್ಳೆ ಪ್ರಯೋಜನ ಆಗಿದೆ. ಒಳ್ಳೆ ಪ್ರಯೋಜನ ಆಗಿದೆ. ಅದರಿಂದ ನೀವು ನಿಮ್ಮ ಸಂದೇಶ ಎಲ್ಲಾ ಸಹಕಾರಿಗಳಿಗೆ ಸಹಕಾರಿ ರೈತರೆಲ್ಲ ಇದನ್ನು ಉಪಯೋಗಿಸಿ ಮತ್ತೆ ಎಲ್ಲಾ ಸಿಒಗಳಿಗೆ ತಮ್ಮ ತಮ್ಮ ಬ್ಯಾಂಕಿನಲ್ಲಿರುವ ಇಟ್ಟು ಒಂದು ರೈತರಿಗೆ ಕೊಡಿಸುವ ವ್ಯವಸ್ಥೆ ಮಾಡಿ ಅಂತ ನಾನು ಹೇಳ್ತೀನಿ. ಎಸ್, ಒಟ್ಟಾರೆಯಾಗಿ ಮೀನಿನ ಮೂಲದ ಸಾವಯವ ಗೊಬ್ಬರ ನಿಜವಾದ ರೈತನ ಸಂಪತ್ತು ಅಂತ ಹೇಳುತ್ತಾ ಬಶೀರ್ ಅವರ ತೋಟದಲ್ಲಿ ನಾವು ಇದ್ದಂತ ಸಂದರ್ಭದಲ್ಲಿ ಎಲ್ಲ ರೈತರಿಗೂ ಕೂಡ ಒಂದು ಶುಭವಾಗಲಿ. ಇಂತಹ ಮೀನಿನ ಮೂಲದ ಗೊಬ್ಬರ ಸೊಸೈಟಿ ನಿಮ್ಮ ಸಹಕಾರಿ ಸಂಘಗಳಲ್ಲಿ ಸಿಗುವಂತ ಮಾತ್ರ ಮೀನಿನ ಮೂಲದ ಗೊಬ್ಬರವನ್ನು ಉಪಯೋಗಿಸಿ ಅಂತ ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಜೈ ಸಹಕಾರಿ.